ಪ್ರಪಂಚದಾದ್ಯಂತ ಯಾರಾದರೂ ತಗೊಳ್ಳಿ ಫೇವ್ರೆಟ್ ಫುಡ್ ಏನು ಅಂತಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಯೂತ್ಸು ಟೀನೇಜರ್ಸ್ವರೆಗೂ ಕೂಡ ಅವ್ರ ಬಾಯಲ್ಲಿ ಬರುವಂತಹ ಒಂದು ಸರ್ವೇ ಸಾಮಾನ್ಯ ಹೆಸರು ಅಂದರೆ ಅದು ಪಿಜ್ಜಾ. ಏನು ತಾಯಿ ಮಕ್ಕಳಿಗೆ ನೀನೇನು ತಿಂತೀಯ ಅಂದರೆ ಅವರು ಕೂಡ ಹೇಳೋದು ಸಾಮಾನ್ಯವಾಗಿ ನಂಗೆ ಪಿಜ್ಜಾ ತಿನ್ಬೇಕು ಅನ್ನಿಸ್ತಿದೆ ಅಂತ. ಸೊ ಈ ರೀತಿ ಈ ಪಿಜ್ಜಾ ಕ್ರೇಜ್ ಯಾವ ರೀತಿ ಇದೆ ಅಂತಂದರೆ, ನಾವು ಸಾಮಾನ್ಯವಾಗಿ ರೆಸ್ಟೋರೆಂಟ್ಗಳಿಗೆ ಹೋದರೆ ಅದರಲ್ಲೂ ಕೂಡ ಇದು ಇಟಲಿ ಬೇಸ್ ಆಗಿರೋದ್ರಿಂದ ಇಟಾಲಿಯನ್ ಒರಿಜಿನಲ್ ರೆಸ್ಟೋರೆಂಟ್ಗಳಿಗೆ ಹೋದರೆ ಇದರ ಒಂದು ರೇಟ್ ಕೂಡ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಪಿಜ್ಜಾ ತುಂಬ ಕಾಸ್ಟ್ಲಿಯೆಸ್ಟ್ ಫುಡ್ ಅಂತಾರೆ. ಮತ್ತು ತುಂಬ ಶ್ರೀಮಂತರು ಮಾತ್ರನೇ ಇದನ್ನು ಅಫೋರ್ಡ್ ಮಾಡೋಕ್ಕಾಗೋದು. ಅದರಲ್ಲೂ ಒಳ್ಳೆ ಕ್ವಾಲಿಟಿ ಪಿಜ್ಜಾ ಬೇಕು ಅಂದರೆ ಶ್ರೀಮಂತರ ಕೈಲಿ ಮಾತ್ರನೇ ಅಫೋರ್ಡ್ ಮಾಡೋಕ್ಕಾಗೋದು ಅಂತ ಹೇಳ್ತಾರೆ. ನೀವು ಗಲ್ಲಿಯಲ್ಲೂ ಹೋಗಿ ಯಾವುದೇ ಒಂದು ಸಣ್ಣ ಪುಟ್ಟ ಕೆಫೆ ಇರ್ಬೋದು, ಇತ್ತೀಚೆಗಂತೂ ರೆಸ್ಟೋರೆಂಟ್ಗಳು ಹೋಟೆಲ್ಗಳಲ್ಲೂ ಕೂಡ ಪಿಜ್ಜಾನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸ್ಟ್ರೀಟಲ್ಲೂ ಕೂಡ ಪಿಜ್ಜಾಗಳಿರೋಂಥದ್ದು ನೀವು ನೋಡಿದ್ದೀರಾ. ಬಟ್ ಸ್ಟಿಲ್ ಇವಾಗ ಒಂದು ಶಾಕಿಂಗ್ ಫ್ಯಾಕ್ಟ್ ಏನು ಅಂತಂದರೆ, ಈ ಪಿಜ್ಜಾ ಅನ್ನೋದೇನಿದೆಯಲ್ಲ ಇದು ಆ್ಯಕ್ಚುಲ್ ಆಗಿ ಬಡವರ ಫುಡ್. ಎಸ್, ತುಂಬ ತೀರಾ ಕಡು ಬಡವರು ಏನಿರ್ತಾರೆ ಗೊತ್ತಾ, ಅಂದರೆ ಒಳ್ಳೆ ಕ್ವಾಲಿಟಿ ಫುಡ್ನ ನಾವು ತೊಗೊಳೋದಕ್ಕಾಗೋದಿಲ್ಲ, ಏನು ಮಿಕ್ಕಿದೆಯೋ ಅದರಲ್ಲಿ ತಿನ್ನಬೇಕು ಅನ್ನುವಂಥ ಏನು ಬಡವರು ಇರ್ತಾರೆ ಗೊತ್ತಾ, ಅಂಥವರ ಫುಡ್ ಇದು ಅಂತ ಹೇಳಲಾಗುತ್ತೆ. 18th ಸೆಂಚುರಿಯಲ್ಲಿ ಇಟಲಿಯ ನ್ಯಾಪ್ಲೆಸ್, ಅದರಲ್ಲೂ ಎಸ್ಪೆಷಲಿ ನ್ಯಾಪ್ಲೆಸ್, ಯಾಕೆಂದರೆ ನ್ಯಾಪ್ಲೆಸ್ ಅನ್ನುವಂಥ ಒಂದು ಇಟಲಿಯ ಸ್ಟೇಟ್ ಏನಿದೆ ಇದು ತುಂಬ ಅಂದರೆ ತುಂಬ ಪುವರ್ ಸ್ಟೇಟ್, ಅಂದರೆ ತುಂಬ ಬಡ ರಾಷ್ಟ್ರ ಅಂತ ಇತ್ತು. ಸೊ ಈ ಬಡ ರಾಷ್ಟ್ರದಲ್ಲಿ ಜನಕ್ಕೆ ಒಂದು ಹೊತ್ತಿನ ಊಟ ಹೊಂಚೋದು ಕೂಡ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಹೇಗೋ ಒಂದು ರೀತಿಯಲ್ಲಿ ನಾವು ಸರ್ವೈವ್ ಆಗಲೇಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಲ್ಲಿನ ಮೇಯ್ನ್ ಆಗಿ ಲೇಬರ್ಸ್ ಅಂತ ಏನು ಕರಿತೀವಿ ಅವರು ಈ ಒಂದು ಫುಡ್ಡನ್ನ ಸ್ಟಾರ್ಟ್ ಮಾಡಿದ್ದು. ಯಾವ ರೀತಿ ಅಂತಂದರೆ, ಈ ಊಟ ಎಲ್ಲ ಮಾಡಿ ಮಿಕ್ಕಿರುತ್ತಲ್ಲ ಗೋಧಿ ಹಿಟ್ಟು, ಆ ಗೋಧಿ ಹಿಟ್ಟು ಆಮೇಲೆ ಏನು ಅಲ್ಪ ಸ್ವಲ್ಪ ಮಿಕ್ಕಿರುವಂತಹ ತರಕಾರಿಗಳು ಏನು ಸಿಗುತ್ತೋ, ಏನು ಮಸಾಲೆ ಕೈಗೆ ಸಿಗುತ್ತೋ, ಏನು ತರಕಾರಿಗಳು ಸಿಗುತ್ತೋ ಅದನ್ನೆಲ್ಲ ಮಿಕ್ಸ್ ಮಾಡಿ ಗೋಧಿ ಹಿಟ್ಟಲ್ಲಿ ಹಾಕಿ ಒಂದು ಬ್ರೆಡ್ ಥರ ತಯಾರಿಸ್ತಾರೆ. ಆ ಬ್ರೆಡ್ಡನ್ನೇ ಅವರು ಪಿಜ್ಜಾ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಪಿಜ್ಜಾ ಅಂದರೆ ಇಟಲಿಯಲ್ಲಿ ಪಿಜ್ಜಾಲಿಯೋ ಅಂತ. ಸೊ ಈ ಪಿಜ್ಜಾಲಿಯೋ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಬಡವರು ತಿಂತಾ ಇದ್ದಂತಹ ಫುಡ್ ಇದು. ನೇಪ್ಲೆಸ್ಸಲ್ಲಿ ಗಲ್ಲಿಯಲ್ಲೂ ಕೂಡ ಸ್ಟ್ರೀಟಲ್ಲಿ ಏನು ಅಂಗಡಿಗಳನ್ನ ಹಾಕ್ಕೊಂಡು ಪಿಜ್ಜಾವನ್ನು ಮಾಡ್ತಾ ಇರ್ತಾರೆ. ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಒಂದು ಟೈಮಲ್ಲಿ ಲೇಬರ್ಸ್ ವಡಾಪಾವ್ ತಿಂದು ಜೀವನ ಮಾಡ್ತಾ ಇದ್ರು. ಸೊ ಆ ರೀತಿ ಈ ಪಿಜ್ಜಾವನ್ನು ತಿಂದು ಅಲ್ಲಿನ ಒಂದು ಜನ ಜೀವನ ಮಾಡ್ತಾ ಇರ್ತಾರೆ. 1989ರಲ್ಲಿ ಮಹಾರಾಣಿ ಮಾರ್ಗರಿಟಾ ಅವರು ಒಂದು ಆರ್ಡರನ್ನ ಪಾಸ್ ಮಾಡ್ತಾರೆ. ನನಗೆ ನೇಪ್ಲೆಸ್ನ ಸ್ಟ್ರೀಟ್ ಫುಡ್ ತಿನ್ನಬೇಕು, ಅಲ್ಲಿನ ಲೋಕಲ್ ಫುಡ್ನ ತಿನ್ನಬೇಕು ಅನ್ನುವಂತಹ ಒಂದು ಆರ್ಡರ್ನ ಪಾಸ್ ಮಾಡ್ತಾರೆ. ಹಾಗೆಯೇ ಅವರು ನೇಪ್ಲೆಸ್ಗೆ ಹೋಗ್ತಾರೆ. ಅವರಿಗೆ ಒಂದು ಪಿಜ್ಜಾವನ್ನು ಅಲ್ಲಿ ಸರ್ವ್ ಮಾಡಲಾಗುತ್ತೆ. ಆ ಪಿಜ್ಜಾನ ತಿಂದ್ಬಿಟ್ಟು ಅವ್ರಿಗೆ ಅದು ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ, ತುಂಬಾ ಅಂದರೆ ಆ ರಾಣಿ ಆ ಪಿಜ್ಜಾವನ್ನು ತುಂಬ ತುಂಬ ಇಷ್ಟಪಡ್ತಾರೆ. ಜೊತೆಗೆ ಅದು ಅಲ್ಲಿಂದ ಫೇಮಸ್ ಆಗ್ತಾ ಹೋಗುತ್ತೆ ಆ ಪಿಜ್ಜಾ. ಈಗ ನೀವು ಎಸ್ಪೆಷಲಿ ನೀವೆಲ್ಲ ಪಿಜ್ಜಾ ತಿನ್ನೋದಕ್ಕೆ ಹೋದರೆ ನೀವು ಒಂದು ಬೋರ್ಡ್ನ ಸರ್ವೇ ಸಾಮಾನ್ಯವಾಗಿ ಒಂದು ಮೆನು ನೋಡಿರ್ತೀರ, ಮಾರ್ಗರಿಟಾ ಪಿಜ್ಜಾ. ಈ ಮಾರ್ಗರಿಟಾ ಪಿಜ್ಜಾ ಅನ್ನೋದು ಅಲ್ಲಿಂದನೇ ಒಂದು ಹೆಸರನ್ನು ಪಡೆದುಕೊಂಡಂತ. ಯಾಕಂದರೆ ಅವತ್ತು ಆ ರಾಣಿ ಏನು ಪಿಜ್ಜಾ ತಿಂದಿರ್ತಾರಲ್ಲ ಆ ಒಂದು ಸ್ಪೆಷಲಿ ಪಿಜ್ಜಾಗೆ ಮಾರ್ಗರಿಟಾ ಅಂತ ಕರೀತಾರೆ. ಇನ್ನು ನೀವು ಮಾರ್ಗರಿಟಾ ಪಿಜ್ಜಾದಲ್ಲಿ ನೀವು ಒಂದೊಂದು ಟೈಮ್ ಯೋಚನೆ ಮಾಡ್ತೀರಾ, ಈ ಪಿಜ್ಜಾದಲ್ಲಿ ಏನಿದೆ ಅಂತ ಇಷ್ಟೊಂದು ಕೊಡ್ಬೇಕು ನೀವು ಅಂತ ಅನ್ಕೋತೀರಾ. ಸೊ ಮಾರ್ಗರಿಟಾ ಪಿಜ್ಜಾ ಇದಕ್ಕೂ ಕೂಡ ಫೇಮಸ್ಸು. ಅಂದರೆ ಅವತ್ತು ಅವ್ರು ತಿಂದಿದ್ದಂತಹದ್ದು ಒಂದು ಪ್ಲೇನ್ ಪಿಜ್ಜಾ, ಅದರೊಳಗಡೆ ಒಂದು ಚೀಸ್ ಇರುತ್ತೆ, ಸ್ವಲ್ಪ ಮಟ್ಟದಲ್ಲಿ ಒಂದು ಟಾಪಿಂಗ್ಸ್ ಇರುತ್ತೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಮಾರ್ಗರಿಟಾ ಪಿಜ್ಜಾ ಅಂತಲೇ ಫೇಮಸ್ ಆಗುತ್ತೆ. ಜೊತೆಗೆ ಇದು ಏನು ಒಂದು ಮಾರ್ಗರಿಟಾ ಪಿಜ್ಜಾ ಅಂತ ಒಂದು ನ್ಯಾಷನಲ್ ಫ್ಲಾಗ್ನ ಕಲರ್ಸನ್ನು ಜಾಯಿಂಟ್ ಮಾಡಿ ಒಂದು ಅಫಿಷಿಯಲ್ ಆಗಿ ಪಿಜ್ಜಾವನ್ನು ಕೂಡ ಅನೌನ್ಸ್ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಬೇಸಿಕಲಿ ಬಡವರಿಂದ ಸ್ಟಾರ್ಟ್ ಆದಂತಹ ಈ ಪಿಜ್ಜಾ ಇವತ್ತಿಗೆ ಶ್ರೀಮಂತರ ಪಿಜ್ಜಾ ಅಂತ ಕರೆಸ್ಕೊಳ್ತಿದೆ. ಜೊತೆಗೆ ಏನು ವರ್ಲ್ಡ್ ವೈಡ್ ಅಲ್ಲಿ 164 ಬಿಲಿಯನ್ USD ಮಾರ್ಕೆಟನ್ನು ಈ ಪಿಜ್ಜಾ ಹೊಂದಿರುವಂತಹದ್ದು. ಸೊ ಈ ಪಿಜ್ಜಾದ ಅಸಲಿ ಕತೆ ಗೊತ್ತಾಗಿದ್ರೆ ಈಗ ಎಷ್ಟೋ ಜನಕ್ಕೆ ಶಾಕ್ ಆಗಿರುತ್ತೆ, ನಿಮಗೂ ಕೂಡ ಆಗಿರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.